ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮ್ಮ ಮುಂದೆ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದನ್ನ ತಂದಿದ್ದೇನೆ. ಈ ಸ್ಟೋರಿಯನ್ನ ನೋಡ್ತಾ ಇದ್ರೆ ನಿಮ್ಮ ಕಣ್ಣಂಚಲ್ಲಿ ನೀರು ಜಿನುಗೋದು ಖಚಿತ. ಹಾಗೆ ಸ್ಟೋರಿಯ ಆರಂಭದಲ್ಲಿ ಖಚಿತವಾಗಿ ಹೇಳ್ತೀನಿ, ಸ್ಫೂರ್ತಿಯನ್ನ ಪಡೆದುಕೊಳ್ತೀರಿ. ನೀವು ಒಂದಷ್ಟು ಪಾಠವನ್ನ ಕೂಡ ಕಲಿತೀರಿ. ಈ ಸ್ಟೋರಿ ಬೇರೆ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ. ಕನ್ನಡದ ಖ್ಯಾತ ನಟಿಯಾಗಿರುವಂತಹ ಉಮಾಶ್ರೀ ಅವರಿಗೆ ಸಂಬಂಧಪಟ್ಟಿದ್ದು. ಉಮಾಶ್ರೀ ಅವರ ಬದುಕು ಇದೆಯಲ್ಲ, ಅದೊಂದು ರೋಚಕ ಕತೆ. ಉಮಾಶ್ರೀ ಅವರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. 31 ವರ್ಷಕ್ಕೂ ಹೆಚ್ಚು ಕಾಲ ರಂಗಭೂಮಿಯಲ್ಲಿ ದುಡಿಮೆ ಮಾಡಿದ್ದಾರೆ. 6 ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಗುಲಾಬಿ ಟಾಕೀಸ್ ಸಿನಿಮಾಗಾಗಿ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ. ಶಾಸಕರಾಗಿದ್ದಾರೆ, ಸಚಿವೆಯಾಗಿದ್ದಾರೆ. ಸಿನಿಮಾ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರು ಮಾಡಿದ್ದಾರೆ. ತನ್ನ ಮಕ್ಕಳನ್ನ ಅದ್ಭುತವಾಗಿ ಸಾಕ್ತಾ ಇದ್ದಾರೆ. ಆದ್ರೆ ಉಮಾಶ್ರೀ ಅವರ ಬದುಕು ಇದೆಯಲ್ಲ, ಅದು ಹೂವಿನ ಹಾಸಿಗೆ ಆಗಿರಲಿಲ್ಲ. ಅವರ ಬದುಕು ಕಲ್ಲು ಮುಳ್ಳಿನ ಹಾದಿಯಾಗಿತ್ತು. ಅವರು ಬದುಕನ್ನ ಜಯಿಸಿದ್ದು, ಬದುಕನ್ನ ಕಟ್ಟಿಕೊಂಡಿದ್ದು, ಅದೊಂದು ಅದ್ಭುತವಾದಂತಹ ಸ್ಟೋರಿ. ವೀಕ್ಷಕರೇ, ಇವತ್ತು ನಾನು ಅದನ್ನೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈ ಸ್ಟೋರಿಯಿಂದ ನಾವು ಕಲಿಯೋದು ಸಾಕಷ್ಟಿದೆ. ಉಮಾಶ್ರೀ ಹುಟ್ಟಿದ್ದು 1957 ತಿಪಟೂರಿನ ನೊಣವಿನಕೆರೆ ಎನ್ನುವಂತಹ ಗ್ರಾಮದಲ್ಲಿ. ಹೆಚ್ಚು ಕಡಿಮೆ ಉಮಾಶ್ರೀ ಅವರಿಗೆ ಆಗ 18 ತಿಂಗಳಿರಬಹುದು. ಹೆಚ್ಚು ಕಡಿಮೆ ಅಂದಾಜು ಒಂದು 2 ವರ್ಷದ ಸಮೀಪ ಆಗಿರಬಹುದು. ಆಗ ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ಸಾಯ್ತಾರೆ. ಉಮಾಶ್ರೀ ಅವರು ಅನಾಥರಾಗ್ತಾರೆ. ಚಿಕ್ಕ ವಯಸ್ಸಿಗೆ ಆಗ ಅವರ ದೊಡ್ಡಮ್ಮ ಅವರನ್ನ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಅವತ್ತು ಅವರ ದೊಡ್ಡಮ್ಮ ಬೆಂಗಳೂರಿಗೆ ಕರ್ಕೊಂಡು ಬಂದಿಲ್ಲ ಅಂತಿದ್ರೆ ಇವತ್ತು ನಾವು ಆ ಉಮಾಶ್ರೀ ಅವರನ್ನ ನೋಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ನೋಡಿ, ಬೆಂಗಳೂರಿಗೆ ಕರ್ಕೊಂಡು ಬಂದ ನಂತರ ಚೆನ್ನಾಗಿಯೇ ಸಾಕ್ತಾರೆ. ಉಮಾಶ್ರೀ ಅವರನ್ನ ಅವರ ಬಾಲ್ಯ ಏನು ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಕಷ್ಟ ಆಗಿರೋದಿಲ್ಲ. ಬಾಲ್ಯವನ್ನ ಆರಾಮಾಗಿಯೇ ಉಮಾಶ್ರೀ ಅವರು ಸಾಗಿಸ್ತಾರೆ. ಅವರ ದೊಡ್ಡಮ್ಮನವರದು ಮಧ್ಯಮ ವರ್ಗದ ಕುಟುಂಬ ಆಗಿರುತ್ತೆ. ಆದರೆ ಉಮಾಶ್ರೀ ಅವರಿಗೆ ನಿಜವಾದಂತಹ ಕಷ್ಟ ಎದುರಾಗಿದ್ದು ಅವರು ತೆಗೆದುಕೊಂಡಂತಹ ಒಂದಷ್ಟು ತಪ್ಪು ನಿರ್ಧಾರಗಳಿಂದ, ಅವರು ಇಟ್ಟಂತಹ ಒಂದಷ್ಟು ತಪ್ಪು ಹೆಜ್ಜೆಗಳಿಂದ ಉಮಾಶ್ರೀ ಅವರು ಕಾಲೇಜಿಗೋಸ್ಕರ ಮಹಾರಾಣಿ ಕಾಲೇಜಿಗೆ ಸೇರ್ತಾರೆ. ಕಲಾ ವಿಭಾಗ ಅಂದ್ರೆ ಆರ್ಟ್ಸ್ ಅನ್ನ ತೆಗೆದುಕೊಂಡಿರ್ತಾರೆ. ಓದಿನಲ್ಲಿ ಸ್ವಲ್ಪ ಮಟ್ಟಿಗೆ ಉಮಾಶ್ರೀ ಅವರು ಮುಂದೂ ಕೂಡ ಇರ್ತಾರಂತೆ. ಆದ್ರೆ ಅವರ ಗೆಳತಿಯರಿಗೆಲ್ಲರಿಗೂ ಕೂಡ ಓರ್ವ ಗೆಳೆಯ ಇರ್ತಾನೆ. ಅಂದ್ರೆ ಅವರೆಲ್ಲರೂ ಕೂಡ ಲವ್ ನಲ್ಲಿ ಬಿದ್ದಿರ್ತಾರೆ. ಹೀಗಾಗಿ ಉಮಾಶ್ರೀ ಅವರಿಗೂ ಕೂಡ ಸಹಜವಾಗಿ ಆಕರ್ಷಣೆ ಆಗುತ್ತಂತೆ. ನನಗೂ ಒಬ್ಬ ಗೆಳೆಯ ಬೇಕು ಎನ್ನುವ ರೀತಿಯಲ್ಲಿ ಅವರಿಗೂ ಕೂಡ ಅನಿಸ್ತಾ ಇರುತ್ತಂತೆ. ಆಗ ಅವರು ತನ್ನ ಫ್ರೆಂಡ್ ಮನೆಗೆ ಆಗಾಗ ಹೋಗಿ ಬರ್ತಿರ್ತಾರೆ. ಫ್ರೆಂಡ್ ಮನೆಗೆ ಓರ್ವ ಯುವಕ ಬರ್ತಾನೆ. ಆ ಯುವಕನಿಗೆ ಉಮಾಶ್ರೀ ಅವರು ಆಕರ್ಷಿತರಾಗ್ತಾರೆ. ಇಬ್ಬರು ಕೂಡ ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡ್ತಾರೆ. ಕೈ ಹಿಡಿದು ಸುತ್ತಾಡೋಕೆ ಶುರು ಮಾಡ್ತಾರೆ. ಒಂದಷ್ಟು ಸಿನಿಮಾಗಳಿಗೂ ಕೂಡ ಹೋಗ್ತಾರಂತೆ. ಇಂದಿಗೂ ಕೂಡ ಉಮಾಶ್ರೀ ಅವರು ನೆನಪಿಟ್ಕೊಂಡಿದ್ದಾರೆ. ಅವರು ಹೋದಂತಹ ಸಿನಿಮಾಗಳಲ್ಲಿ 2 ಕನಸು ಸೇರಿದಂತೆ ಒಂದಷ್ಟು ಸಿನಿಮಾಗಳನ್ನ ಇಬ್ಬರು ಒಟ್ಟಿಗೆ ನೋಡ್ತಾರಂತೆ. ಇದೇ ಸಂದರ್ಭದಲ್ಲಿ ಅಪ್ಪ ಅಮ್ಮನಿಗೆ ಅಂದ್ರೆ ತಮ್ಮ ದೊಡ್ಡಪ್ಪನಿಗೆ ಹಾಗೆ ಸಾಕು ತಂದೆಗೆ ವಿಚಾರ ಹೇಗೋ ಗೊತ್ತಾಗುತ್ತೆ. ಮನೆಗೆ ಬರ್ತಾ ಇದ್ದ ಹಾಗೆ ಸರಿಯಾಗಿ ಹೊಡಿತಾರಂತೆ. ಬುದ್ಧಿವಾದ ಎಲ್ಲವನ್ನೂ ಕೂಡ ಹೇಳ್ತಾರಂತೆ. ಅಂತಿಮವಾಗಿ ಹೇಗೋ ತಮ್ಮ ಮಗಳು ಪ್ರೀತಿಯಲ್ಲಿ ಬಿದ್ದಿದ್ದಾಳೆ ಅಂತ ಹೇಳಿ ಆ ಯುವಕನಿಗೆ ಮದುವೆ ಮಾಡಿ ಕೊಡ್ತಾರೆ. ನೋಡಿ, ಅದೇ ಒಂದು ಸಣ್ಣ ತಪ್ಪಾಗಿದ್ದು ಆ ಎಡವಟ್ಟು ಉಮಾಶ್ರೀ ಅವರಿಗೆ ಇಂದಿಗೂ ಕೂಡ ಕಣ್ಣಲ್ಲಿ ನೀರು ತರುವಂತೆ ಮಾಡುತ್ತಾ ಇದೆ. ಇದೇ 4 ಕಾಂಪೌಂಡ್ ಒಳಗೆ ಸಿಂಪಲ್ ಆಗಿ ಮದುವೆ ಮಾಡಿ ಕಳಿಸಿ ಕೊಡ್ತಾರಂತೆ. ಗಂಡನ ಮನೆಗೆ ಹೋಗ್ತಾರೆ. ಗಂಡನದ್ದು ಕೂಡು ಕುಟುಂಬ. ಗಂಡನಿಗೆ ಯಾವುದೇ ರೀತಿಯಲ್ಲೂ ಕೂಡ ದುಡಿಮೆ ಇರಲಿಲ್ಲ. ಕೇವಲ ಆತನ ಬಾಹ್ಯ ಸೌಂದರ್ಯಕ್ಕೆ ಮರುಳಾಗಿ ಉಮಾಶ್ರೀ ಅವರು ಮದುವೆ ಆಗ್ತಾರೆ. ಆತನ ದುಡಿಮೆ ಏನು, ಆತನ ಕೆಲಸ ಏನು ಅನ್ನೋದನ್ನ ಯಾವುದನ್ನು ಕೂಡ ಕೇಳಿರೋದಿಲ್ಲ. ಆತನಿಗೆ ವಿಪರೀತವಾದಂತಹ ಕುಡಿತದ ಚಟ ಇರುತ್ತಂತೆ. ಆರಂಭದ 4-5 ದಿನಗಳ ಕಾಲ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಪ್ರೀತಿ ಮಾಡಿ ಮದುವೆ ಆಗಿದ್ದು, ಹೀಗಾಗಿ ಚೆನ್ನಾಗಿರುತ್ತೆ ನೋಡಿ. ಆದ್ರೆ ಬರ್ತಾ ಬರ್ತಾ ಆತನ ಕುಡಿತದ ಚಟ ಜಾಸ್ತಿ ಆಗುತ್ತೆ. ಆತನ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಅವರ ಮನೆಯಲ್ಲಿ ಎಲ್ಲರಿಗೂ ಕೂಡ ಅಡುಗೆ ಮಾಡಿ ಬೇಯಿಸಿ ಹಾಕುವಂತ ಕೆಲಸವೇ ಉಮಾಶ್ರೀ ಅವರಿಗೆ ಪ್ರತಿದಿನ ಆಗುತ್ತೆ. ಇನ್ನೊಂದು ಕಡೆಯಿಂದ ಗಂಡನ ಟಾರ್ಚರ್, ಕುಡಿತದ ಚಟ, ಆತನಿಗೆ 1 ರೂಪಾಯಿ ಕೂಡ ದುಡಿಮೆ ಇರೋದಿಲ್ಲ. ಎಷ್ಟೋ ದಿನಗಳ ಕಾಲ ಉಮಾಶ್ರೀ ಅವರು ಉಪವಾಸದಲ್ಲೇ ಮಲಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಆದ್ರೆ ಆ ಉಮಾಶ್ರೀ ಅವರ ಗಂಡ ಮಾತ್ರ ಕುಟುಂಬದ ಕಡೆ ಗಮನ ಹರಿಸ್ತಾ ಇರಲಿಲ್ಲ. ತನ್ನ ಪತ್ನಿಯ ಪರವಾಗಿ ಕೂಡ ಗಮನವನ್ನು ಹರಿಸ್ತಿರ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಉಮಾಶ್ರೀ ಅವರಿಗೆ ಓರ್ವ ಮಗಳು ಜನಿಸ್ತಾಳೆ. ಆ ಕಷ್ಟ ಎಲ್ಲವೂ ಕೂಡ ಇನ್ನು ದುಪ್ಪಟ್ಟಾಗುತ್ತೆ. ಮಗಳನ್ನ ಸಾಕ್ಬೇಕು, ಇಡೀ ಕುಟುಂಬವನ್ನ ನೋಡ್ಕೋಬೇಕು. ಬಹಳ ಕಷ್ಟದಲ್ಲೇ ಉಮಾಶ್ರೀ ಅವರ ಸಂಕಷ್ಟದಲ್ಲೇ ದಿನಗಳನ್ನ ದೂಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಅದೇ ಸಂದರ್ಭದಲ್ಲಿ ಉಮಾಶ್ರೀ ಅವರು ತಮ್ಮ ತವರು ಮನೆಗೆ ಒಮ್ಮೆ ಹೋಗುವಂತಹ ಪ್ರಸಂಗ ಎದುರಾಗುತ್ತೆ. ಅವರ ತಾಯಿಗೆ ಹುಷಾರಿಲ್ಲ ಅಂತ ತವರು ಮನೆಗೆ ಹೋಗ್ತಾರಂತೆ. ಆಗ ಉಮಾಶ್ರೀ ಅವರ ಗಂಡ ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ನೀನು ತವರು ಮನೆಗೆ ಯಾವುದೇ ಕಾರಣಕ್ಕೂ ಹೋಗೋ ಹಾಗಿಲ್ಲ ಅಂತ ಹೇಳಿ. ಆದ್ರೆ ಉಮಾಶ್ರೀ ಹೇಳಿದ ಕೇಳಿದ ಸೀದಾ ತನ್ನ ತವರು ಮನೆಗೆ ಹೋಗ್ತಾರಂತೆ. ಆಗ ಅವರಿಬ್ಬರ ನಡುವೆ ಮೊದಲ ಬಿರುಕು ಶುರುವಾಗಿ ಬಿಡುತ್ತೆ. ಹೇಳಿದ ಕೇಳದೆ ಹೋದಂತ ಕಾರಣಗಳಲ್ಲಿ ಒಂದಷ್ಟು ದಿನಗಳ ಕಾಲ ತವರು ಮನೆಯಲ್ಲಿ ಉಳ್ಕೊಂಡಿರ್ತಾರಂತೆ. ಮತ್ತೆ ಗಂಡನ ಮನೆಗೆ ಬಂದಾಗ
ಮೊದಲು ಗಂಡನ ಮನೆಗೆ ಸೇರಿಸೋದೇ ಇಲ್ಲ ಅಂತ, ಯಾವುದೇ ಕಾರಣಕ್ಕೂ ನಿನ್ನನ್ನು ಸೇರಿಸೋದಿಲ್ಲ ಅಂತ ಹೇಳಿ ಉಮಾಶ್ರೀ ಅವರನ್ನ ಹೊರಗಡೆ ತಳ್ಳಿಯೇ ಬಿಡ್ತಾರಂತೆ. ಮನೆ ಒಳಗಡೆ ಎಂಟ್ರಿನೂ ಕೂಡ ಕೊಡೋದಿಲ್ಲ. ಅವರ ಕುಟುಂಬಸ್ಥರೆಲ್ಲರಿಗೂ ಕೂಡ ಆಗ ಏನು ಮಾಡ್ತಾರೆ, ಉಮಾಶ್ರೀ ಹಾಗೆ ಅವರ ಗಂಡನಿಗೆ ಹೇಗೋ ಬುದ್ಧಿ ಮಾತನ್ನ ಹೇಳಿ ಕರ್ಕೊಂಡು ಬರ್ತಾರೆ. ಒಂದು ಮನೆಯಲ್ಲಿ ಬಾಡಿಗೆ ತಗೊಂಡು ಇವರು ವಾಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೇಗೋ ಹಾಗೆ ಹೀಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಚಿಕ್ಕ ಪುಟ್ಟ ದುಡಿಮೆ ಮಾಡ್ಕೊಂಡು ಇರ್ತಾರಂತೆ. ಆದ್ರೆ ಗಂಡನ ಕುಡಿತದ ಚಟ ಜಾಸ್ತಿ ಆಗ್ಬಿಡುತ್ತೆ. ಹೆಂಡತಿಗೆ ಪ್ರತಿದಿನ ಆತ ಟಾರ್ಚರ್ ಅನ್ನ ಕೊಡೋದಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ವಿಚಾರ ಏನಂದ್ರೆ, ಆಗ ಉಮಾಶ್ರೀ ಅವರಿಗೆ ಬರೀ 17ರಿಂದ 18 ವರ್ಷ. ಹೇಗಾಗ್ಬೇಡ ಅವರಿಗೆ ಹೇಳಿ, ಬರೀ 17ರಿಂದ 18 ವರ್ಷಕ್ಕೆ ಎಂತ ಕಷ್ಟ, ಎಂತ ಗೋಳು ಅವುಗಳನ್ನ ಕೂಡ ಅನುಭವಿಸುವಂತ ಪರಿಸ್ಥಿತಿ ಅವರದ್ದಾಗ್ಬಿಡುತ್ತೆ. ಗಂಡನ ಪ್ರತಿದಿನ ಟಾರ್ಚರ್, ಆತ ಕುಡಿತದ ಚಟ, ಮತ್ತೊಂದು ಕಡೆಯಿಂದ ದುಡಿಮೆ ಇಲ್ಲ, ಹೊತ್ತಿನ ತುತ್ತಿಗೂ ಕೂಡ ಒದ್ದಾಡುವಂತ ಪರಿಸ್ಥಿತಿ ಸಹಿಸೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲಂತೆ. ಅಂತಿಮವಾಗಿ ಎಲ್ಲಿವರೆಗೆ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂದ್ರೆ, ಆ ಗಂಡ ಇನ್ನೊಂದು ಮದುವೆ ಆಗಿ ಬಂದು ಬಿಡ್ತಾನಂತೆ. ಉಮಾಶ್ರೀ ಅವರ ಗಂಡ ಉಮಾಶ್ರೀ ಅವರಿಗೆ ಗಂಡನ ನೋಡ್ಕೊಳ್ಳೋದಲ್ಲದೆ ಗಂಡನ ಎರಡನೇ ಹೆಂಡತಿಯನ್ನು ಕೂಡ ನೋಡ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ಮಗಳು ಬೇರೆ ಇರ್ತಾಳೆ. ಇದೇ ಸಂದರ್ಭದಲ್ಲಿ ಉಮಾಶ್ರೀ ಅವರು ಮತ್ತೊಮ್ಮೆ ಬಸ್ರಿ ಆಗ್ತಾರೆ. ಬಸ್ರಿ ಆದ ಸಂದರ್ಭದಲ್ಲಿ ಗಂಡನ ನಿರ್ಲಕ್ಷ್ಯ ಜಾಸ್ತಿ ಆಗುತ್ತೆ. ಒಂದು ದಿನ ಗಂಡ ಉಮಾಶ್ರೀ ಅವರನ್ನ ಮನೆಯಿಂದ ಹೊರಗಡೆ ತಳ್ಳಿಯೇ ಬಿಡ್ತಾರಂತೆ. ಗಲಾಟೆ ಎಲ್ಲವೂ ಕೂಡ ಜಾಸ್ತಿಯಾಗಿ ಕೇವಲ 2 ತಿಂಗಳ ಬಸರಿಯಾಗಿದ್ದಾಗಲೇ ಹೊಟ್ಟೆಯಲ್ಲಿ ಮಗು ಇರುತ್ತೆ, ಕೈಯಲ್ಲಿ ಒಂದು ಮಗು ಇರುತ್ತೆ, ಅಂದ್ರೆ ಮಗಳು ಇರ್ತಾಳೆ. ಇಷ್ಟೆಲ್ಲವನ್ನ ಕೂಡ ಕಟ್ಕೊಂಡು ಉಮಾಶ್ರೀ ಅವರು ಅಕ್ಷರಶಃ ಬೀದಿಗೆ ಬಿದ್ದು ಬಿಡ್ತಾರೆ. ಗಂಡ ಬೀದಿಗೆ ತಳ್ಳಿ ಬಿಡ್ತಾನೆ. ಕಟ್ಕೊಂಡ ಗಂಡ, ಅದರಲ್ಲೂ ಕೂಡ ಪ್ರೀತಿಸಿ ಮದುವೆಯಾದಂತಹ ಗಂಡ ಬೀದಿಗೆ ತಳ್ಳಿ ಬಿಡ್ತಾನೆ. ಉಮಾಶ್ರೀ ಅವರ ಬದುಕು ಹೇಗೆ ಆಗ್ಬೇಡ ಹೇಳಿ. ಆಗ ಮತ್ತೆ ತಾಯಿ ಮನೆಗೆ ಬರ್ತಾರೆ. ತಾಯಿ ಮನೆಗೆ ಬಂದಾಗ ಅಲ್ಲಿ ಇನ್ನೊಂದು ರೀತಿ ಸಂಕಟ ಅಂತೆ. ಸುತ್ತಮುತ್ತ ಎಲ್ರಿಗೂ ಕೂಡ ಗಂಡನನ್ನ ಬಿಟ್ಟು ಬಂದವಳು ಎನ್ನುವಂತಹ ಮಾತು, ಚುಚ್ಚು ಮಾತುಗಳು, ಏನೇನೋ ಕೆಟ್ಟಾಗಿ ಮಾತಾಡುದು, ಆ ಸಂಬಂಧ ಈ ಸಂಬಂಧ ಅಂತ ಹೇಳಿ ಸಂಬಂಧಗಳನ್ನ ಕಟ್ಟೋದು, ಕುಂಕುಮ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ರಂತೆ. ಉಮಾಶ್ರೀ ಅವರನ್ನ ನೋಡಿದ್ರೆ ದರಿದ್ರ ಅಂತ ಅದೆಷ್ಟೋ ಜನ ಅನ್ಕೊಳ್ತಿದ್ರಂತೆ. ತಾಯಿ ಮನೆಯಲ್ಲಿ ಇರೋದಕ್ಕೆ ಆಗದಂತ ಪರಿಸ್ಥಿತಿ ಉಮಾಶ್ರೀ ಅವರದ್ದಾಗ್ಬಿಡುತ್ತೆ. ಮತ್ತೊಂದು ಕಡೆಯಿಂದ ತಾಯಿ ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ರು ಕೂಡ, ಆದ್ರೆ ಅವರಿಗೆ ಒಂಥರ ಇರುಸು ಮುರುಸು, ಅಕ್ಕಪಕ್ಕದ ಮನೆಯವರು ಈ ರೀತಿಯಾಗಿ ಮಾತನಾಡ್ತಾರಲ್ಲ, ಹೀಗೆ ಮನೆ ಬಿಟ್ಟು ಹೋಗ್ದು ಅಂತ ಹೇಳಿ ಉಮಾಶ್ರೀ ಅವರಿಗೆ ನೇರವಾಗಿ ಹೇಳ್ತಿದ್ದಂತೆ, ನೀನು ಮನೆ ಬಿಟ್ಟು ಹೋಗ್ಬಿಡು, ಎಲ್ಲಿ ಬೇಕಾದ್ರೂ ಹೋಗು ಅಂತ ಹೇಳಿ. ಇದೇ ವಿಚಾರಕ್ಕೆ ಉಮಾಶ್ರೀ ಅವರಿಗೂ ತಾಯಿಗೂ ಆಗಾಗ ಜೋರ್ ಗಲಾಟೆ ಜಗಳ ಎಲ್ಲವೂ ಕೂಡ ಆಗ್ತಾ ಇರುತ್ತಂತೆ. ಒಂದು ಫೈನ್ ಡೇ ಉಮಾಶ್ರೀ ಅವರಿಗೆ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ. ಇಡ್ಲಿ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಇಡ್ಲಿಯನ್ನ ಮಾರಾಟ ಮಾಡೋದು, ಅಲ್ಲಿ ಇಲ್ಲಿ ಮಾರಾಟ ಮಾಡೋದು, ಒಂದು ಸ್ವಲ್ಪ ಪುಡಿಗಾಸನ್ನ ಹೇಗೋ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಅಂತಿಮವಾಗಿ ತಾಯಿ ಮನೆಯನ್ನು ಕೂಡ ಬಿಟ್ಟು ಸೀದಾ ತುಮಕೂರು ಕಡೆ ಹೊರಟು ಹೋಗ್ತಾರಂತೆ. ಅವರ ಅಕ್ಕನ ಮನೆ ಇರುತ್ತೆ, ಅವರಿಗೆ ಅವರ ಹುಟ್ಟೂರು ಇರುತ್ತಲ್ಲ, ಅದನ್ನ ಹುಡ್ಕೊಂಡು ಹೊರಟು ಹೋಗ್ಬಿಡ್ತಾರೆ. ಬಟ್ ಅಲ್ಲೂ ಏನು ಸ್ತ್ರೀ ಬೇರೆ, ಜೊತೆಗೆ ಕೈಯಲ್ಲೊಂದು ಮಗು ಬೇರೆ ಇರುತ್ತೆ, ಅಂದ್ರೆ ಮಗಳು ಬೇರೆ ಇರ್ತಾಳೆ. ಹೀಗೆ ಕರ್ಕೊಂಡು ಸೀದಾ ತುಮಕೂರು ಕಡೆ ಹೋಗ್ತಾರಂತೆ. ಹೋಗಿ ಅಲ್ಲಿ ಕಂಡ ಕಡೆಗಳಲ್ಲಿ ಬೇಡಿ ತಿಂತಾರೆ. ಆಮೇಲೆ ಒಂದು ದಿನ ಯಾವುದೋ ಒಂದು ನಾಟಕದ ಕಂಪನಿಯ ಮುಂದೆ ಕೂತ್ಕೊಂಡಿರ್ತಾರೆ. ಅಲ್ಲಿ ಓರ್ವ ವ್ಯಕ್ತಿ ಬರ್ತಾನೆ ನೋಡಿ. ಅವರು ಬಂದು ಉಮಾಶ್ರೀ ಅವರಿಗೆ ಹೀಗೆ ನಾಟಕದ ಬಗ್ಗೆ ಅದು ಇದು ಒಂದಷ್ಟು ವಿಚಾರಗಳನ್ನ ಹೇಳಿ ಅವರ ಮನೆಗೂ ಕೂಡ ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋದಾಗ ಉಮಾಶ್ರೀ ಅವರಿಗೆ ಈ ನಾಟಕದೆಲ್ಲ ವಿಚಾರಗಳನ್ನ ನೋಡ್ತಾ ಇರ್ತಾರಲ್ಲ, ದುಡಿಮೆಗೆ ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ಅವರು ನಾಟಕದಲ್ಲಿ ಅಭಿನಯಿಸುವುದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಅವರ ಕಷ್ಟ ಪರಿಹಾರ ಆಗೋದಿಲ್ಲ. 2 ಮಗು ಆಗುತ್ತೆ, ಮಗಳು ಇರ್ತಾಳೆ, ಹೊಟ್ಟೆಯಲ್ಲಿ ಇರುವಂತಹ ಮಗು ಕೂಡ ಜನಿಸುತ್ತೆ, ಗಂಡು ಮಗು ಕೂಡ. 2 ಮಕ್ಕಳನ್ನ ಕಟ್ಕೊಂಡು ಊರೂರು ಸುತ್ತಾಡ್ತಾರೆ. ಊರೂರಿಗೆ ಹೋಗಿ ಅಲ್ಲೆಲ್ಲ ಹಾಡು ಹೇಳೋದಕ್ಕೆ, ಬೀದಿ ನಾಟಕಗಳನ್ನ ಮಾಡೋದಕ್ಕೆ, ಆ ನಾಟಕದಿಂದ ಸ್ವಲ್ಪ ಕಾಸು ಬರುತ್ತಲ್ಲ, ಅದರಲ್ಲಿ ಜೀವನವನ್ನ ಸಾಗಿಸೋದಕ್ಕೆ ಇಂಥ ಪರಿಸ್ಥಿತಿ ಉಮಾಶ್ರೀ ಅವ್ರದ್ದಾಗುತ್ತೆ ನೋಡಿ. ಇದನ್ನ ಯಾರು ಕೂಡ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂತ ಸಂಕಷ್ಟದ ಪರಿಸ್ಥಿತಿ, ಕೈಯಲ್ಲಿ 2 ಮಕ್ಕಳು, ಎಲ್ಲೆಲ್ಲೋ ಒಂದು ರೀತಿ ನಾಟಕವನ್ನ ಮಾಡಿಕೊಂಡು ಪುಡಿಗಾಸಲ್ಲಿ ಜೀವನ ಮಾಡುವಂತಹ ಪರಿಸ್ಥಿತಿ ಅವರಿಗೆ ಎದುರಾಗ್ಬಿಡುತ್ತೆ. ಅಂತಿಮವಾಗಿ ಅದೇ ಅವರಿಗೆ ಲೈಫ್ ಅನ್ನ ಕೊಡುತ್ತೆ. ಹಂತವಾಗಿ ಅವರ ಬದುಕು ಬದಲಾಗುವುದಕ್ಕೆ ಶುರುವಾಗುತ್ತೆ. ನಿಧಾನವಾಗಿ ನಾಟಕಗಳ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅದರಲ್ಲಿ ಒಡಲಾಳದ ಸಾಕವ ಅಂತ ಒಂದು ಪಾತ್ರವನ್ನ ಮಾಡ್ತಾರೆ. ಅದು ಬಹಳ ಪ್ರಸಿದ್ಧಿಯನ್ನ ಪಡೆದುಬಿಡುತ್ತೆ. 1980ರ ಸಂದರ್ಭದಲ್ಲಿ ಇದನ್ನ ನೋಡಿ ಒಂದಷ್ಟು ಸಿನಿಮಾ ಇಂಡಸ್ಟ್ರಿಯವರು ಕೂಡ ಅವರಿಗೆ ಅವಕಾಶವನ್ನ ಕೊಡೋದಕ್ಕೆ ಮುಂದೆ ಬರ್ತಾರೆ. ಅದೇ ಸಂದರ್ಭದಲ್ಲಿ ಅವರಿಗೆ 1980ರಲ್ಲಿ ಬಂಗಾರದ ಜಿಂಕೆ ಎನ್ನುವಂತ ಸಿನಿಮಾದಲ್ಲಿ ಒಂದು ಅವಕಾಶ ಸಿಗುತ್ತೆ. ಬಟ್ ಈ ಪಾತ್ರ ಹೇಳ್ಕೊಳ್ಳೋಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನ ಪಡ್ಕೊಂಡಿರಲಿಲ್ಲ. ಆದ್ರೆ 1984ರಲ್ಲಿ ಬಂದಂತಹ ಅನುಭವ ಸಿನಿಮಾ ಅವರ ಬದುಕನ್ನೇ ಬದಲಾಯಿಸಿಬಿಡುತ್ತೆ. ಬಟ್ ಅವರನ್ನ ಉಮಾಶ್ರೀ ಅವರ ಬದುಕು ಅವರನ್ನ ಬೇರೆ ರೀತಿಯಲ್ಲಿ ಜನ ನೋಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಅವರನ್ನ ಕೆಟ್ಟದಾಗಿ ನೋಡೋದು, ಆ ಪಾತ್ರಕ್ಕೆ ತಕ್ಕ ಹಾಗೆ ಅವರನ್ನ ಕಿಚಾಯಿಸೋದು, ರೇಗಿಸೋದು, ಇಂತಹ ಕೆಲಸಗಳನ್ನ ಎಲ್ಲರೂ ಕೂಡ ಮಾಡ್ತಿದ್ರಂತೆ. ಬಟ್ ಉಮಾಶ್ರೀ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಸಿಕ್ಕ ಪಾತ್ರಗಳಲ್ಲಿ ಅಭಿನಯನ ಮಾಡೋದಕ್ಕೆ ಶುರು ಮಾಡ್ತಾರೆ. NS ರಾವ್ ಜೊತೆಗೆ, ದಿನೇಶ್ ಅವರ ಜೊತೆಗೆ, ಹೀಗೆ ಒಂದಷ್ಟು ಜೋಡಿಗಳು ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಳ್ಳುತ್ತಾ ಹೋಗುತ್ತೆ. ಅವರನ್ನ ಬೇರೆ ಬೇರೆ ರೀತಿಯಲ್ಲೂ ಜನ ರೇಗಿಸೋಕೆ, ನಿಂದಿಸೋಕೆ, ಗಂಡನನ್ನ ಬಿಟ್ಟವಳು ಈ ರೀತಿಯಾಗಿ ಅಂತಿರ್ತಾರೆ. ಅದೆಲ್ಲವನ್ನ ಕೂಡ ಮೆಟ್ಟಿ ನಿಂತು ಬರ್ತಿದ್ದ ಸಿನಿಮಾ ಅವಕಾಶಗಳೆಲ್ಲವನ್ನು ಕೂಡ ತಪ್ಪಿಸಿಕೊಳ್ತಾ
ಹೋಗ್ತಾರೆ. ಸಾಲು ಸಾಲು ಸಿನಿಮಾಗಳನ್ನ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ, ಅವರು ಶುರು ಮಾಡ್ಕೊಳ್ತಾರೆ. ಹೀಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಹೋಗುತ್ತೆ. ಪುಟ್ನಂಜ ಸಿನಿಮಾದ ಅಜ್ಜಿ ಪಾತ್ರವನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೆಚ್ಚು ಕಡಿಮೆ 350 ಸಿನಿಮಾಗಳಲ್ಲಿ ಉಮಾಶ್ರೀ ಅಭಿನಯವನ್ನ ಮಾಡಿ ಸೈ ಎನಿಸ್ಕೊಳ್ತಾರೆ. ಯಾರಿಂದ ಬಯಸ್ಕೊಂಡಿದ್ರೋ, ಯಾರಿಂದ ಮನೆಯಿಂದ ಹೊರಗಡೆ ತಳ್ಳಿಸ್ಕೊಂಡಿದ್ರೋ, ಅವಮಾನಗಳನ್ನ ಎದುರಿಸಿದ್ರು, ಅವರೆಲ್ಲರ ಎದುರುಗಡೆಯೂ ಕೂಡ ದಿಟ್ಟವಾಗಿ ಈ ಹೆಣ್ಣು ಎದ್ದು ನಿಲ್ತಾರೆ. ಆದ್ರೆ ಇಂದಿಗೂ ಕೂಡ ಅವರ ಮನಸ್ಸಿನಲ್ಲಿ ಒಂದಷ್ಟು ನೋವಿದೆ. ಯಾರಾದ್ರೂ ಒಳ್ಳೆ ಜೋಡಿಯನ್ನ ನೋಡಿದಾಗ ಅವರಿಗೆ ಈಗಲೂ ಕೂಡ ಸಂಕಟ ಆಗುತ್ತಂತೆ, ಈಗಲೂ ಕೂಡ ನೋವಾಗುತ್ತಂತೆ. ಆ ಮಾತನ್ನ ಆಗಾಗ ಹೇಳ್ತಾನೆ ಇರ್ತಾರೆ. ನನ್ನ ಮಕ್ಕಳನ್ನ ನಾನು ಸಾಕ್ಬೇಕು, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕು, ನನ್ನ ಗಂಡ ಕುಡುಕ, ನನ್ನ ಗಂಡನಿಂದ ಎಲ್ಲ ಮಾಡೋಕೆ ಸಾಧ್ಯ ಇಲ್ಲ, ನಿನ್ನಿಂದ ಸಾಧ್ಯ ಇಲ್ಲ, ನಾನು ಮಾಡಿ ತೋರಿಸ್ತೀನಿ ಅಂತ ನಾನು ಸವಾಲ್ ಹಾಕಿ ಅದು ನಾನು ಮಾಡ್ಕೊಂಡ ಚಾಯ್ಸ್. ಸೊ ನಾನು ಯಾಕೆ ಡಿಪೆಂಡ್ ಆಗ್ಬೇಕು, ನಾನೇ ಮಾಡ್ಕೊಂಡಂಥದ್ದು ನನ್ನ ಬದುಕನ್ನ ಈ ಕಡೆಗೆ ತಿರುಗಿಸಿಕೊಂಡು ಬಂದವಳು. ಸೊ ಹಾಗಾಗಿ ಅವತ್ತೇ ಕಳೆದುಕೊಂಡು ಬಂದ್ಬಿಟ್ಟೆ. ಕಳೆದು ಹೋಗಿದ್ದರ ಬಗ್ಗೆ ನಾನು ಯಾಕೆ ನೋವನ್ನ ಪಡಬೇಕು, ಅದನ್ನ ಎಲ್ಲ ಹೆಣ್ಣು ಮಕ್ಕಳು ತರ ಹೌಸ್ ವೈಫ್ ಆಗಿ ಬದುಕೋಕೆ ಆಗ್ಲಿಲ್ಲ. ನೋವಾಗುತ್ತೆ. ಯಾರಾದ್ರೂ ಒಳ್ಳೆ ಜೋಡಿ ನೋಡಿದಾಗ ನೋವಾಗುತ್ತೆ. ಗಂಡನನ್ನ ಬಿಟ್ಟವಳು ಅಂತ ಹೇಳಿ ಯಾರು ನನಗೆ ಕುಂಕುಮ ಕೊಡದೆ ದೂರ ಕಳಿಸ್ತಿದ್ರು, ಅವರೆಲ್ಲ ಇವತ್ತು ಸಾಕು ಸಾಕು ಅನ್ನುವಷ್ಟು ಕುಂಕುಮ, ಸಾಕು ಸಾಕು ಅನ್ನುವಷ್ಟು ಎಲ್ಲ ಮಾಡ್ತಾರೆ. ಇದೆಲ್ಲ ಬದಲಾವಣೆಗಳು. ತುಂಬಾ ಯಾರನ್ನ ನಾಟಕದವಳು, ಸಿನಿಮಾದವಳು ಅಂತ ಮನೆಗೆ ಸೇರಿಸ್ತಿರ್ಲಿಲ್ವೋ ಅವರಿಗೆಲ್ಲ ಇವತ್ತು ಉಮಾಶ್ರೀ ತುಂಬಾ ಬೇಕಾದವಳು ಆದ್ಲು. ನನಗೋಸ್ಕರ ನಾನು ಬದುಕದೆ ಹೋದ್ರೂ ಎಲ್ಲರಿಗೋಸ್ಕರ ಬದುಕಿದ್ನಲ್ಲ, ಸಾಕು. ಇದರ ನಡುವೆ ರಾಜಕೀಯ ಕ್ಷೇತ್ರಕ್ಕೂ ಧುಮುಕ್ತಾರೆ. ತೆರೆದಾಳ ವಿಧಾನಸಭಾ ಕ್ಷೇತ್ರದಲ್ಲಿ 2013ರಲ್ಲಿ ಗೆದ್ದು ಬರ್ತಾರೆ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರಾಗಿಯೂ ಕೂಡ ಆಯ್ಕೆ ಆಗ್ತಾರೆ. ಇದಕ್ಕಿಂತ ಸ್ಫೂರ್ತಿದಾಯಕ ಸ್ಟೋರಿ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ. ಓರ್ವ ಮಹಿಳೆ ಸಚಿವೆಯಾಗಿಯೂ ಕೂಡ ಕೆಲಸವನ್ನ ಮಾಡಿ ಸಿನಿಮಾಗಳಲ್ಲಿ ಸೈ ಎನಿಸಿಕೊಳ್ತಾರೆ, ರಂಗಭೂಮಿಯಲ್ಲಿ ಸೈ ಎನಿಸಿಕೊಳ್ತಾರೆ. ಪ್ರತಿಯೊಬ್ಬರು ಕೂಡ ಶಹಬ್ಬಾಸ್ ಹೇಳಿ ವೇದಿಕೆಗೆ ಕರೆದು ಸಂದರ್ಶಿಸಿ ಅವರನ್ನ ಗೌರವಿಸುವಂತಹ ಹಂತಕ್ಕೆ ಉಮಾಶ್ರೀ ಅವರು ನಿಂತಿದ್ದಾರೆ. ಇದು ಕಂಡ್ರೆ ನಿಜವಾಗ್ಲೂ ಸ್ಫೂರ್ತಿದಾಯಕ ಸ್ಟೋರಿ. ವೀಕ್ಷಕರೇ, ಉಮಾಶ್ರೀ ಅಮ್ಮ ಅವರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅವರ ಧೈರ್ಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.